ಹಾಯ್ ಮಕ್ಕಳ, ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಹಾಂ, ಈ ದಿನ 3ನೇ ತರಗತಿಯ ಮಕ್ಕಳಿಗೆ ಗಣಿತದಲ್ಲಿ 3 ಅಂಕಿ ಸಂಖ್ಯೆಗಳ ಕ್ರಮದ ಬಗ್ಗೆ ಪಾಠವನ್ನು ಹಂಚ್ಕೊಳ್ಳೋಣ. ಆಯಿತಾ? 3 ಅಂಕಿಗಳು ನಾವು 2ನೇ ತರಗತಿಯಲ್ಲಿ 2 ಅಂಕಿಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಅಂದರೆ 1ರಿಂದ 99ರವರೆಗಿನ ಸಂಖ್ಯೆಗಳನ್ನ ತಿಳ್ಕೊಂಡಿದ್ದೀವಿ. ಆದರೆ 3ನೇ ತರಗತಿಗೆ ಬಂದಾಗ ನಾವು 1ರಿಂದ 999 ಅಂದರೆ 3 ಅಂಕಿಗಳ ಸಂಖ್ಯೆಗಳ ಕ್ರಮವನ್ನು ತಿಳ್ಕೊಬೇಕಾಗತ್ತೆ. ತಿಳ್ಕೊಳ್ಳೋಣ. ಆಯಿತಾ? ಇಲ್ಲಿ ಒಂದು ಅಜ್ಜಿ 100 ವರ್ಷ ಬದುಕಿದೆ. ಆ ಅಜ್ಜಿ 100 ವರ್ಷದ್ದು ಶ್ರೇಷ್ಠ ಅಜ್ಜಿ. ಅದ್ರ ಕತೆ ಹೇಳ್ತೀನಿ, ಕೇಳ್ತಾ ಹೋಗಿ. ಆಯಿತಾ? ಮುತ್ತಜ್ಜಿಗೆ 100 ವಯಸ್ಸಾದಾಗ ಮುತ್ತಜ್ಜಿ ರಾಣಿ ಹೇಳಿದಳು, ನಿಮಗೆ ಇಂದು 100 ವರ್ಷ ತುಂಬಿದೆ. ಜನ್ಮದಿನದ ಶುಭಾಶಯಗಳು. ಜನ್ಮದಿನದ ಅನೇಕ ಸಂತೋಷದ ದಿನಗಳು ಮತ್ತೆ ಮತ್ತೆ ಮರಳಿ ಬರಲಿ ಎಂದು ಆಶಿಸುತ್ತೇನೆ ಅಜ್ಜಿ, ರಾಜ ಹೇಳಿದನು. ಧನ್ಯವಾದಗಳು ಮಕ್ಕಳೇ, ಅಜ್ಜಿ ಹೇಳಿದಳು. ನಿಮ್ಮ ಹುಟ್ಟುಹಬ್ಬದ ಸಿಹಿಯೊಂದಿಗೆ ನೀವು 100 ಮೇಣಬತ್ತಿಯನ್ನು ಹಚ್ಚುತ್ತೀರಾ ಎಂದು ರಾಜ ಕೇಳಿದನು. ಇಲ್ಲ ರಾಜ, ರಾಣಿ ಹೇಳಿದಳು. ನಾವು ಸಂಖ್ಯೆಗಳನ್ನು ತೋರಿಸುವ ಮೇಣಬತ್ತಿಗಳನ್ನು ಖರೀದಿಸುತ್ತೇವೆ. ಆದ್ದರಿಂದ ಕೇವಲ 3 ಮೇಣಬತ್ತಿಗಳು, 100ಕ್ಕೆ 1, 0 ಮತ್ತು 0 ಇರುತ್ತವೆ. ವಾವ್ ಎಂದು ರಾಜ ಹೇಳಿದನು. ನನ್ನ ಕೇಕ್ನಲ್ಲಿ ನಾನು ಕೇವಲ 1 ಮೇಣದ ಬತ್ತಿ ಬೆಳಗಿದ್ದೇನೆ, ಏಕೆಂದರೆ ನಿನಗೆ 8 ವರ್ಷ ವಯಸ್ಸು ಮತ್ತು 8 ಎಂಬುದು 1 ಅಂಕಿಯ ಸಂಖ್ಯೆ. ಆದರೆ 100 ಸಂಖ್ಯೆ 3 ಅಂಕಿಯ ಸಂಖ್ಯೆ, ಅಜ್ಜಿ ಹೇಳಿದರು. ಮುಂದಿನ ವರ್ಷ ನಿಮ್ಮ 101ನೇ ಹುಟ್ಟು ಹಬ್ಬವನ್ನು ಆಚರಿಸಲು ನಾನು ಕಾಯುತ್ತಿದ್ದೇನೆ ಎಂದು ರಾಜ ಹೇಳಿದನು. ನಾನು ತುಂಬ ಕುತೂಹಲದಿಂದ ಕಾಯುತ್ತಿದ್ದೇನೆ, ರಾಣಿ ಹೇಳಿದಳು. ನನಗೂ ತುಂಬ ಕುತೂಹಲವಿದೆ ಎಂದು ಮುತ್ತಜ್ಜಿ ನಗುತ್ತಾರೆ. ಅರ್ಥ ಆಯ್ತಾ? ಅದೇ ಅಜ್ಜಿ 101ನೇ ವರ್ಷವನ್ನು ಆಚರಿಸ್ಕೊಳ್ತೀನಿ ಅಂತ ಹೇಳ್ತು. ಅಂದರೆ 99 2 ಅಂಕಿ, 100 3 ಅಂಕಿ, 101 3 ಅಂಕಿ. ಈಗ 1ರಿಂದ 99ರವರೆಗೆ ಎಣಿಸೋಣ. ನೋಡಿ, 1 2 3 4 5 6 7 8 ಇಲ್ಲಿ ಖಾಲಿ ಇದೆ. ಖಾಲಿ ಇರೋದನ್ನು ನಾವು ತುಂಬ್ತಾ ಹೋದಾಗ 99ರ ಸಂಖ್ಯೆ ಬರುತ್ತೆ. ನೋಡಿ, ಇಲ್ಲಿ 99 ಇದೆ. 99 ಆದಮೇಲೆ 100 ಅಲ್ಲಿ ಖಾಲಿ ತೋರಿಸಿದ್ದಾರೆ. 99 ಆದಮೇಲೆ ಯಾವುದು? ನೋಡಿ, 1ರಿಂದ 99ರವರೆಗೆ 2 ಅಂಕಿನೇ ಬರುತ್ತೆ. ಈ ರೀತಿ ನೀವು ಒಂದು ಮಗ್ಗಿಯನ್ನು ಬರೀರಿ. ನಂತರ 99ರ ನಂತರ ಬರುವ ಸಂಖ್ಯೆ ಯಾವುದು? ಯೋಚನೆ ಮಾಡಿ. 99 ಆದಮೇಲೆ ನೋಡಿ, ಇಲ್ಲಿ ನೋಡಿ ಗೊತ್ತಾಗತ್ತೆ. 99ರ ನಂತರ ಬರುವ ಸಂಖ್ಯೆ ಯಾವುದು? 91, 92, 93, 94, 95, 96, 97, 98, 99, 100. ನೋಡಿ, 99ರಲ್ಲಿ 2 ಅಂಕೆ ಇದೆ, 100ರಲ್ಲಿ 3 ಅಂಕೆ ಇದೆ ಅಲ್ವಾ? ನೋಡೋಣ. ನೋಡಿ, 101ರಿಂದ 200ರವರೆಗೆ ಎಣಿಸೋಣ. ಇಲ್ಲಿ 3 ಅಂಕೆ ಬಂದಿರುತ್ತೆ. ನೋಡೋಣ. ನೋಡಿ, ಈಗ ಇಲ್ಲಿ ಆಶಾ ಒಂದು ಬುಟ್ಟಿ ಮಾವಿನ ಹಣ್ಣು ತಂದಿದ್ದಾಳೆ. ಅವಳ ಹತ್ರ ಈ ಬುಟ್ಟಿನಲ್ಲಿ 100 ಮಾವಿನ ಹಣ್ಣುಗಳಿವೆ. ಈಗ ಅವಳಿಗೆ ಮತ್ತೊಂದು ಹಣ್ಣನ್ನು ಕೊಡೋಣ. ಮತ್ತೊಂದು ಹಣ್ಣು ಕೊಟ್ಟಾಗ ಅವಳ ಬಳಿ ಎಷ್ಟು ಮಾವಿನ ಹಣ್ಣು ಆಯಿತು? 101 ಅಲ್ವಾ? 100ಕ್ಕೆ 1 ಸೇರಿದಾಗ 101 ಆಯಿತು. ನೋಡಿ, ಅಂದರೆ 101 100 ನಂತರ ಬರುತ್ತೆ. 99 ಆದಮೇಲೆ 100, 100 ಆದಮೇಲೆ 101 ಅಲ್ವಾ? ನೋಡಿ, ಇಲ್ಲಿ ನೋಡಿ, 91, 92, 93, 94, 95, 96, 97, 98, 99, 100 ಆದಮೇಲೆ 101 ಅಲ್ವಾ? 91ರ ಕೆಳಗಡೆ 101 ಬಂದಿದೆ. ನೆಕ್ಸ್ಟ್ 101ರಿಂದ 10 ಹೆಜ್ಜೆ ಮುಂದಕ್ಕೆ ಹೋಗೋಣ. ಆವಾಗ 1 ಹೆಜ್ಜೆ ಮುಂದೆ ಬಂದಾಗ ನೋಡಿ, ಅಲ್ಲಿ ನೀವು ಅಂದ್ಕೊಳ್ಳೋಣ, ಅಲ್ಲಿ 100ರಲ್ಲಿ ನೀವಿದ್ದೀರಾ. 102ಕ್ಕೆ 1 ಹೆಜ್ಜೆ ಇಟ್ರಿ. ನೆಕ್ಸ್ಟ್ ಮತ್ತೊಂದು ಹೆಜ್ಜೆ ಇಟ್ಟರೆ 103, ಮತ್ತೊಂದು ಹೆಜ್ಜೆ ಇಟ್ಟರೆ 104. ಅದೇ ರೀತಿ ಹೆಜ್ಜೆ ಇಡ್ತಾ ಹೋದಾಗ 105, 106, 107, 108, 109, 110.
ನೋಡಿ ಅದೇ ರೀತಿ ಮುಂದಿನ 6 ಸಂಖ್ಯೆಗಳು ನೋಡಿ 101, 102, 103 ಆಯಿತು. ಮುಂದಿನ ಸಂಖ್ಯೆಗಳು ನೀವು ಹೇಳ್ತೀರಲ್ವಾ, ಅದೇ ರೀತಿ ಮುಂದಿನ ಸಂಖ್ಯೆ ಮಾತ್ರ ಬದಲಾವಣೆ ಆಗ್ತಾ ಹೋಗುತ್ತೆ. ನೋಡಿ 109 ತನಕ ಬಂದರು. ಆಮೇಲೆ ಯಾವುದು 109 ನಂತರ ಬಂದ ಮೇಲೆ ಯಾವುದು 110. 110 ನಂತರ ನೆಕ್ಸ್ಟ್ ಯಾವುದು ನೋಡಿ 110 ಆದಮೇಲೆ 111. ನೆಕ್ಸ್ಟ್ ಖಾಲಿ ಇದ್ದಾವೆ 112, 113, 114, 115. ಇದೇ ರೀತಿ 120ರವರೆಗೆ ಬರಿಬೋದು. ನೆಕ್ಸ್ಟ್ ಇಲ್ಲಿ 101ರಿಂದ 120ರವರೆಗೆ ಆಗಲೇ ಬರೆದಾಗಿದೆ. ಅದೇ ರೀತಿ ನೀವು 3 ಲೈನ್ ಹಾಕೊಂಡ್ಬಿಟ್ಟು 120 ನಂತರ 121, 122, 123, ಅದೇ ರೀತಿ 130, ನೆಕ್ಸ್ಟ್ 130ರಿಂದ 140, 141ರಿಂದ 150 ಈ ರೀತಿ ಸಂಖ್ಯೆಗಳನ್ನ ಎಣಿಸುತ್ತಾ ಇದರೊಳಗೆ ತುಂಬಬೇಕಾಗತ್ತೆ. ಇಲ್ಲ ಆಲ್ರೆಡಿ ತುಂಬಲಾಗಿದೆ, 101ರಿಂದ 150ರವರೆಗೆ ತುಂಬಿದೆ ಅಲ್ವಾ. ಈಗ 151ರಿಂದ 200ರವರೆಗೆ ನೀವೇ ಬರಿಬೇಕಾಗತ್ತೆ. ಈಗ ನಿಮಗೆ ಗೊತ್ತಾಗಿದೆ 1ರಿಂದ 99ರವರೆಗೆ 2ನೇ ತರಗತಿಯಲ್ಲಿ ಬರೆದಿದ್ರಿ. ಈಗ 99 ಆದಮೇಲೆ 103 ಅಂಕೆ ಆಗುತ್ತೆ. ಅದೇ ರೀತಿ 101ರಿಂದ 200ರವರೆಗೆ ನೀವು ಮನೆಯಲ್ಲಿ ಕುಳಿತು ಅಭ್ಯಾಸವನ್ನು ಮಾಡಿ ಬರೀರಿ. ನೋಡಿ ಅವ್ರು ಬರೆದಿದ್ದಾರೆ 101, 151, 152, 153, 154. ಅದೇ ರೀತಿ ಕೆಳಗಡೆ ಬಂದರೆ 200 ಅಥವಾ 200 ಅಲ್ವಾ. ನೆಕ್ಸ್ಟ್ 201ರಿಂದ 300ರವರೆಗೆ ಸಂಖ್ಯೆಗಳನ್ನು ಎಣಿಸಿ. ಇಲ್ಲಿ ನಾವು ಎಣಿಸ್ಬೇಕಾದ್ರೆ ನಿಮಗೆ 1ರಿಂದ 99ರವರೆಗೆ ಮಗ್ಗಿ ಬರೋದ್ರಿಂದ ಸಂಖ್ಯೆಗಳು ಹೇಳೋದು ಬರೋದ್ರಿಂದ 201ರಿಂದ 300 ತನಕ ಹೇಳೋದಕ್ಕೆ ಕಷ್ಟ ಆಗಲ್ಲ. 201, 202, 203, 204, 205, 206, 207, 208, 209, 210, 212, 211, 212, 213 ಅದೇ ರೀತಿ 300 ತನಕ ಹೋಗೋದು. ಇಲ್ಲಿ 1ರಿಂದ 99 ಬರುತ್ತೆ ಅಂದಾಗ 1ಕ್ಕೆ 101, 102, ಅದೇ ರೀತಿ 201, 202, ಅದೇ ರೀತಿ 301, 302, 310, 320, 330, ಅದೇ ರೀತಿ ನಾವು 300ವರೆಗೂ 400ವರೆಗೂ ಅಭ್ಯಾಸ ಮಾಡ್ಬೋದು. ನೋಡಿ ಇಲ್ಲಿ ಅದೇ ರೀತಿ ಈ ಗ್ರಿಡ್ ಬಳಸಿ ಸಂಖ್ಯಾ ರೇಖೆ ಮೊದಲು ಬಳಸಿದ್ವಿ. 10, 11, 11ರಿಂದ 20ರವರೆಗೆ ಅಂದಾಗ 11, 12, 13, 14, 15, 16, 17, 18, 19, 20 2 ಅಂಕೆ ಇತ್ತಲ್ಲಿ. ಅದೇ ರೀತಿ ಇಲ್ಲಿ ಈ ಗ್ರಿಡ್ಡಲ್ಲಿ ಅಥವಾ ಸಂಖ್ಯಾ ರೇಖೆಯಲ್ಲಿ 203ರಿಂದ 214 ಕೊಟ್ಟಿದ್ದಾರೆ, ಮಧ್ಯದಲ್ಲಿ ಖಾಲಿ ಬಿಟ್ಟಿದ್ದಾರೆ. ಆಗ 203 ಆದಮೇಲೆ ಯಾವುದು ಹೌದು 204, 205 ಅಥವಾ 206, 207, 208, 209, 210, 211, 212, 213, 214, 215 ಈ ರೀತಿ ಮುಂದುವರಿಸ್ಕೊಂಡು ಹೋಗ್ಬೋದು. ನೋಡಿ ಈಗ ಇಲ್ಲಿ 203ರಿಂದ 214ವರೆಗೂ ತುಂಬಿರೋದು ಅವರೇ ಕೊಟ್ಟಿದ್ದಾರೆ ಅಲ್ವಾ. ನೆಕ್ಸ್ಟ್ 106ರಿಂದ 115ರ ಒಳಗಿನ ಸಂಖ್ಯೆಗಳನ್ನ ಬರೆಯೋದು. 333ರಿಂದ 340ರ ಒಳಗಿನ ಸಂಖ್ಯೆಗಳನ್ನು ಬರೆಯುವುದು. 298ರಿಂದ 310ರ ಒಳಗಿನ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಅದೇ ರೀತಿ ಇಲ್ಲಿ ಬರೆದಿದ್ದಾರೆ ನೋಡಿ 106ರಿಂದ 115, 106, 107, 108, 109, 110, 111, 112, 113, 114, 115. ನೆಕ್ಸ್ಟ್ 333ರಿಂದ 340, 333, 334, 335, 336, 337, 338, 339, 340. ಅದೇ ರೀತಿ 298ರಿಂದ 310ರವರೆಗೆ ಬರೆಯೋಕ್ಕೆ ಹೇಳಿದ್ದಾರೆ. ಅದೇ ರೀತಿ 298, 299, 300, 301, 302, 303, 304, 305, 306, 307, 308, 309, 310 ಅಂದರೆ ಸಂಖ್ಯಾ ಗ್ರಿಡ್ಡನ್ನು ನಾವು ಪೂರ್ಣಗೊಳಿಸುವುದು ಅಥವಾ ಸಂಖ್ಯಾ ರೇಖೆಯನ್ನು ಪೂರ್ಣಗೊಳಿಸುವುದು.